ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟೀಸ್ ಇದೆ ಅಂದರೆ ಸಾಕು, ಡಾಕ್ಟ್ರು ಫಸ್ಟ್ ಸಜೆಸ್ಟ್ ಮಾಡೋದೆ ಹೆಚ್ಚೇದಾಗಿ ರಾಗಿಯನ್ನು ಬಳಸಿ ಅಂಥೇಳಿ. ದಿನಾಲೂ ರಾಗಿ ಮುದ್ದೆ ತಿಂದು ಬೇಜಾರಾಗಿದೆ ಅಂತ ಅಂದರೆ, ಅಥವಾ ಮಕ್ಕಳು ಕೂಡ ಈಗ ರಾಗಿ ತಿನ್ನೋದನ್ನು ಕಡಿಮೆ ಮಾಡಿದ್ದಾರೆ, ಅವರೆಲ್ರಿಗೂ ನಾವು ರಾಗಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡ್ರೆ ಒಂದು ಸಾರಿ ನಾನು ತೋರಿಸೋ ರಾಗಿ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ಇದು ಚಿಕ್ಕವರಿಂದ ದೊಡ್ಡೋರವರೆಗೂ ತಪ್ಪದೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಉಪ್ಪಿಟ್ಟು ಅಂದರೆ ಯಾರಿಗೆಲ್ಲ ಇಷ್ಟ ಇರೋದಿಲ್ವೋ, ನಾನು ಹೇಳೋ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಅವ್ರಿಗೂ ಕೂಡ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ನಾನು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಒಂದು ಬಟ್ಲ ಇಟ್ಟು ನಾನಿಲ್ಲಿ 1 ಕಪ್ಪು ರವೆಗೆ ನಾನಿಲ್ಲಿ 3 ಕಪ್ಪಿನಷ್ಟು ನಾನು ನೀರು ತಗೊತಾ ಇದ್ದೀನಿ. ಅಂದರೆ ನಾವು ಯಾವ ಕಪ್ಪಿನಲ್ಲಿ ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಿನಲ್ಲೇ 1:3 ರೇಷದಲ್ಲಿ ನಾವು ಇದನ್ನ ನೀರು ತಗೊಳ್ಬೇಕಾಗುತ್ತೆ. ಈಗ ನಾವಿಲ್ಲಿ ಪಕ್ಕ ಸ್ಟವ್ಗೆ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಡೋಣ. ಈಗ ಇದೇ ಸ್ಟವ್ಗೆ ಕಡಾಯಿ ಇಟ್ಬಿಟ್ಟು 1 ಚಮಚದಷ್ಟು ತುಪ್ಪ ಹಾಕಿ 1 ಕಪ್ಪಿನಷ್ಟು ಬಾಂಬೆ ರವೆನ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಉರಿಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರಿದಿಟ್ಕೊಳ್ಬೇಕು. ಈಗ ಇದೇ ಸ್ವಲ್ಪ ಒಂದು 50% ಬಿಸಿ ಆದಮೇಲೆ ಈಗ ಇದಕ್ಕೆ 1 ಕಪ್ಪಿನಷ್ಟು ರಾಗಿ ಹಿಟ್ಟು, ನಾವು ಇದನ್ನು ಕೂಡ ಅಷ್ಟೇ ಸಪ್ರೇಟಾಗಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಎರಡು ಒಂದು ಜೊತೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲಿವರೆಗೂ ಹುರಿಬೇಕು ಅಂತಂದರೆ ನಾವು ಕೈಯಲ್ಲಿ ಮುಟ್ಟೋಕ್ಕೋದ್ರೆ ಮುಟ್ಟೋದಕ್ಕಾಗಬಾರ್ದು, ಅಷ್ಟು ಬಿಸಿ ಆಗಬೇಕಷ್ಟೇ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೀವು ಸಪ್ರೇಟ್ ಬೇಕನ್ನೋ ಕೂಡ ಹುರಿದಿಟ್ಕೊಳ್ರಿ. ಈ ರೀತಿ ಹುರಿದಿಟ್ಕೊಂಡ್ರೆ ನಿಮಗೆ ಕೆಲಸ ಕಡಿಮೆ ಆಗುತ್ತೆ ಅಷ್ಟೇ. ಹೀಗೆ ಇದೇ ಸ್ಟವ್ ಹಚ್ಚಿ ಮತ್ತೆ ಒಂದು ಬಾಣಲಿ ಇಟ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪಿಟ್ಟು ಅಂತ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮುಂದಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲು ಶೇಂಗಾ ಬೀಜನ ಒಂದು 30%ವರೆಗೂ ಚೆನ್ನಾಗಿ ಹುರಿದಿಟ್ಕೊತಾ ಇದ್ದೀನಿ. ಈಗ ಇದೇ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೊಳ್ಬೇಕು. ಎರಡು ಒಟ್ಟಿಗೆ ಹಾಕಿದ್ರೆ ಗೋಡಂಬಿ ಬೇಗ ಕರಗಾಗಿ ಹೋಗುತ್ತೆ, ಶೇಂಗಾ ಬೀಜ ಮತ್ತು ಹಸಿಯಾಗಿರುತ್ತೆ. ಅದಕ್ಕೆ ಶೇಂಗಾ ಬೀಜನೇ ಫಸ್ಟು ಒಂದು 30% ಹುರ್ಕೊಂಡು ಆದಮೇಲೆ ಈಗ ಗೋಡಂಬಿ ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡು ಪಕ್ಕಕ್ಕೆ ಎತ್ತಿಡೋಣ. ಈಗ ಇದೇ ಎಣ್ಣೆಗೆ ನಿಮ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸ್ತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಈಗ ಸ್ವಲ್ಪ ಕಡಲೆಬೇಳೆ, ನೋಡಿ ನಾನಿಲ್ಲಿ ಇಷ್ಟು ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ತಗೊಂಡಿದ್ದೀನಿ. ಇದು ಬೇಕಂದ್ರೆ ತಗೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇನ್ನು ಇದ್ರ ಜೊತೆಗೆ ನಿಮಗೆ ಬೀನ್ಸು, ಬಟಾಣಿ ಏನು ಬೇಕಾದ್ರೂ ತಗೊಳ್ರಿ. ಈಗ ಇದಕ್ಕೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದು ಒಂದು 30 to 40%ವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ಕ್ಯಾರೆಟು ಕೂಡ ಪೂರ್ತಿಯಾಗಿ ಬೆಂದೋಗಿರುತ್ತೆ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ. ಇದು ಬೇಕಂದ್ರೆ ತಗೊಳ್ಬೋದು, ಇಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಕೂಡ ತಗೊಳ್ರಿ. ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀವಲ್ಲ ಸೂಜಿ ರವೆ ಮತ್ತು ರಾಗಿ ಹಿಟ್ಟು, ಈಗ ಅದನ್ನು ಇದ್ರ ಜೊತೆಲಿ ಸೇರಿಸಿ ನಾವು ಇದನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದಿಟ್ಕೊಳ್ಬೇಕು. ನಿಮಗೆ ಯಾವಾಗ ತಳ ಅಂಟ್ತಾ ಇದೆ ಅಂತ ಅನ್ಬೇಕಾದ್ರೇ ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ನೀರು, ಈಗ ಅದನ್ನ ಸ್ವಲ್ಪ ಹಾಕ್ಕೊಂತಾನೆ ನಾವು ಬೇಗನೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬಿಸಿ ನೀರು ತಾಕಿದ ತಕ್ಷಣ ರಾಗಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿರುತ್ತೆ, ಅದಕ್ಕೆ ನಾವು ಬೇಗನೆ ನೀರು ಹಾಕ್ಕೊಂತ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಮಗೆ ಏನಾದರೂ ರಾಗಿ ಹಿಟ್ಟು ಸ್ವಲ್ಪ ಗಂಟಾಗ್ತಾ ಇದೆ ಅಂತಂದರೆ ನಾಟ್ ಅನ್ ಇಶ್ಯೂ, ಚಿಕ್ಕದಾಗಿ ಒಂದು ಕಡಲೆಬೇಳೆಗಿಂತಲೂ ಸಣ್ಣದಾಗಿ ಗಂಟಾಗುತ್ತೆ ಅಷ್ಟೇ, ಅದು ಜಾಸ್ತಿ ಪ್ರಮಾಣದಲ್ಲೂ ಏನಲ್ಲ. ಈಗ ನೋಡಿ ನೀರಷ್ಟು ಹಾಕಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ನೀವು ಇದ್ದೀರಾ ಅಂತಂದರೆ ಗಂಟೆಲ್ಲ ಕರಗೋಗುತ್ತೆ. ನೀವು ತಿನ್ನಬೇಕಾದ್ರೆ ಗಂಟಾಗಿದ್ದಾವೆ ಅಂತ ಕೂಡ ನಿಮಗೆ ಗೊತ್ತಾಗಲ್ಲ, ಆದರೆ ರುಚಿ ಮಾತ್ರ ಬೇರೆ ಲೆವೆಲಾಗಿರುತ್ತೆ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವಿಲ್ಲಿ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಕಡಲೆ ಬೀಜ ಮತ್ತು ಗೋಡಂಬಿ, ಈಗ ಅದನ್ನ ಹಾಕಿ 1 ಚಮಚದಷ್ಟು ತುಪ್ಪ ಮೇಲೆ ಹಾಕಿದಾಗಲೇ ಅದ್ರ ಘಮ ಅಂತ ವಾಸನೆ ಬರುತ್ತೆ. ಈಗ ಇದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪು, ಶೇಂಗಾ ಬೀಜ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ನಾವು ಇದನ್ನ ರೆಸ್ಟಿಗೆ ಬಿಡಬೇಕು. ಈ ರೀತಿ ರೆಸ್ಟಿಗೆ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ರವೆ ಅನ್ನೋದು ಚೆನ್ನಾಗಿ ಅಳ್ಕೊಳ್ಳುತ್ತೆ, ತಿನ್ನಬೇಕಾದ್ರೆ ಭಾಳ ಮೆತ್ತಗೆ ಅನಿಸುತ್ತೆ, ಭಾಳನೇ ರುಚಿಯಾಗಿರುತ್ತೆ. ಈಗ ನೋಡಿ ಒಂದು 5 ರಿಂದ 10 ನಿಮಿಷ ನಾನು ಗ್ಯಾಪ್ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಹೋಟೆಲಲ್ಲಿ ಮತ್ತು ಮದುವೆ ಮನೆಯಲ್ಲಿ ತಿನ್ನೋದಕ್ಕಿಂತಲೂ ಇದು ಭಾಳನೇ ರುಚಿಯಾಗಿರುತ್ತೆ. ನಾನು ಮನೇಲಿ
ಮನೇಲಿ ಮಾಡಿದಾಗಲೂ ಕೂಡ ಅಷ್ಟೇ ನಮ್ಮ ಮನೇಲಿ ಯಾವಾಗಲೂ ಉಪ್ಪಿಟ್ಟು ಅನ್ನೋದ್ರೆ ಇಷ್ಟನೇ ಪಡ್ತಾ ಇದ್ದಿಲ್ಲ. ಆದರೆ ಈ ಸಾರಿ ಮಾಡಿದಾಗಂತೂ ಭಾರಿ ಇಷ್ಟಪಟ್ಟು ತಿಂದಿದ್ದಾರೆ. ಇದ್ರ ಜೊತೆ ನಾನಿಲ್ಲಿ ಶೇಂಗಾ ಚಟ್ನಿ ತಗೊಂಡಿದ್ದೀನಿ. ನಿಮಗೆ ಮೊಸರು ಅಥವಾ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದು ಜೊತೆ ಬೇಕಾದರೂ ಭಾಳನೇ ಚೆನ್ನಾಗಿರುತ್ತೆ. ಇಲ್ಲ ಬರೀದು ಹಂಗೆ ತಿಂದ್ರೂ ಕೂಡ ಸೂಪರ್ ರುಚಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಉಪ್ಪಿಟ್ಟು ಅಂತಂದರೆ ಇಷ್ಟ ಇರೋದಿಲ್ಲ ಅವ್ರಿಗೆ ಇದನ್ನು ಮಾಡಿಕೊಟ್ರೆ ಅವರು ಕೂಡ ಇನ್ನು ಮುಂದೆ ಉಪ್ಪಿಟ್ಟು ಇದನ್ನೇ ಬೇಕು ಅಂತ ಕೇಳಿ ಮಾಡಿಸ್ಕೊಂತಿದ್ದಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಉಪ್ಪಿಟ್ಟನ್ನು ಮಾಡಬೇಕಾದ್ರೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಮುಂದೆ ಹಾಕ್ರಿ, ಅವಾಗೆ ರುಚಿ ಅನ್ನೋದು ಭಾಳನೇ ಚೆನ್ನಾಗಿರುತ್ತೆ. ಮತ್ತು ನಾವು ಒಗ್ಗರಣೆ ಜೊತೆಯಲ್ಲೇ ರವೆ ಮತ್ತು ರಾಗಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಅನ್ನೋದು ಬೇರೆ ಲೆವೆಲಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ತಪ್ಪದೇ ತಿಳಿಸಿ.